Hello, good noon, students. I'm audible to you guys. So, can anybody acknowledge regarding audio? Sir, good afternoon, sir. Okay, that's fine. Okay, so we need to start with loops. As I told in last class, loops are what important concepts of programming. So, we need to learn with respect to loops today. What actually loop? Loop nothing but a repetition of an action. ಯಾವುದಾದ್ರೂ ಒಂದು ಆಕ್ಷನ್ನ ರಿಪೀಟ್ ಮಾಡ್ತಾ ಹೋಗ್ತೀವಲ್ಲ ಅದನ್ನ ನಾವು ಏನಂತ ಕರಿತೀವಿ, ಲೂಪ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು? ಡೇ ಟು ಡೇ ಎಕ್ಸಾಂಪಲ್ಸ್ ಫಾರ್ ರಿಪಿಟೇಷನ್ ಆಫ್ ಆಕ್ಷನ್ ಅಂತ ಅಂದ್ರೆ ಬ್ರೀತಿಂಗ್. ಪ್ರತಿದಿನ ಉಸಿರಾಡ್ತೀವಿ, ಪ್ರತಿ ನಿಮಿಷನೂ ಉಸಿರಾಡ್ತಾ ಇರ್ತೀವಿ ನಾವು. ಓಕೆ, ಸೇಮ್ ಉಸಿರಾಟನೆ, ಸೇಮ್ ಪ್ರೋಸೆಸ್ನೆ, ಅದನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಎಲ್ಲಿಂದ ಎಲ್ಲಿ ತನಕ ರಿಪೀಟ್ ಮಾಡ್ತಾ ಇರ್ತೀವಿ ನಾವು? ಫ್ರಮ್ ಬರ್ತ್ ಟು ಡೆತ್. ಗೆಟಿಂಗ್? ಹೌದು ಅಲ್ವೋ? ನಾವು ಇದನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಇನ್ ದಿ ಸೇಮ್ ವೇ we are repeating and we are performing same action, that is what? Breathing ಆದ್ಮೇಲೆ eating. That is also from birth to death. Got it? ಅದಾದ್ಮೇಲೆ ನೀವು ಆನ್ಲೈನ್ ಕ್ಲಾಸಸ್ ಎಲ್ಲಿ ತನಕ? ಕಾಲೇಜ್ ಮುಗಿಯೋ ತನಕ, ಅಥವಾ ಈ ಪ್ಯಾಂಡಮಿಕ್ ಸಿಚುವೇಶನ್ ಎಂಡ್ ಆಗೋ ತನಕ ಏನ್ ಮಾಡ್ತೀರಾ ನೀವು? ಆನ್ಲೈನ್ ಕ್ಲಾಸಸ್ಗೆ ಬರ್ತೀರಾ. ಸೊ ಇಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಏನಪ್ಪಾ ಅಂತ ಅಂದ್ರೆ, ಒಂದಲ್ಲ ಒಂದು ರೀತಿ ನಾವು ಒಂದಿಷ್ಟು ಕೆಲಸಗಳನ್ನ ರಿಪಿಟೇಟಿವ್ ಆಗಿ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ರಿಪಿಟೇಟಿವ್ ಆಗಿ ಮಾಡ್ತಾ ಹೋಗ್ತೀವಿ? ಒಂದಿಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದನ್ನ ರಿಪಿಟೇಟಿವ್ ಆಗಿ ಏನು ಮಾಡ್ತಾ ಹೋಗ್ತೀವಿ? ನಾವು ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಆ ಆಕ್ಷನ್, ಆ ಕಂಡೀಷನ್ ವಾಟ್ ಹೋಲ್ಡ್ಸ್ ಗುಡ್ ಇಲ್ಲ ಅಂತಂದರೆ ಆ ರಿಪಿಟೇಟಿವ್ ಆಗಿ ಮಾಡ್ತಾ ಇರೋಂಥ ಆ್ಯಕ್ಷನ್ನ ಏನು ಮಾಡ್ತೀವಿ ನಾವು? ಸ್ಟಾಪ್ ಮಾಡ್ತೀವಿ. ಅರ್ಥ ಆಗಿದೆಯಾ? ಗೆಟಿಂಗ್? ಸೊ ಸ್ಟಾಪ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಓಕೆ ಇಷ್ಟು ಸರಿ ರಿಪೀಟ್ ಆಗಿದೆ, ಲೆಟ್ ಸ್ಟಾಪ್ ಇಟ್. ಇವಾಗ ಬ್ರೀತಿಂಗ್ ಅಂತ ಹೇಳ್ತಾ ಇದ್ದೀವಿ ನಾವು. ಬ್ರೀತಿಂಗ್ that God Almighty give what? A life for us. ಜೀವ ಇರೋ ತನಕ ನಾವು ಬ್ರೀತ್ ಮಾಡ್ತೀವಿ. ವೆನ್ he decides, okay, let's stop breathing, that is nothing but a death. That is what the condition what we need to meet. ಅದೇ ರೀತಿ ಕನ್ಸಿಡರ್ ಎ ಸಿನಾರಿಯೋ. ನಾವೇನ್ ಮಾಡ್ತಾ ಇರ್ತೀವಿ? ಪ್ಲೇಟಲ್ಲಿರೋ ತಿಂಡಿ ತಿಂತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಕನ್ಸಿಡರ್ ದಿಸ್ ಈಸ್ ಅವರ್ ಪ್ಲೇಟ್. ಇದರಲ್ಲಿರೋ ತಿಂಡಿನ ತಿಂತಾ ಇರ್ತೀವಿ. ತಿಂಡಿ ತಿನ್ಬೇಕಾದ್ರೆ ಒಂದಿಷ್ಟು ಆ್ಯಕ್ಷನ್ನ ರಿಪೀಟ್ ಮಾಡ್ತೀವಿ. ಯಾವುದು? ಕೈ ಹಾಕೋದು ಪ್ಲೇಟ್ಗೆ, ಪ್ಲೇಟಿಂದ ಕೈನ ಬಾಯಿಗೆ ಹಾಕೊಳ್ಳೋದು. ಅರ್ಥ ಆಗ್ತಿದೆಯಾ? ಸೊ ಈ ಆ್ಯಕ್ಷನ್ನ ನಾವು ರಿಪೀಟ್ ಮಾಡ್ತಾ ಇರ್ತೀವೋ ಇಲ್ವೋ? ಎಲ್ಲಿ ತನಕ ರಿಪೀಟ್ ಮಾಡ್ತೀವಿ? ಅದೇ ಕೈ ಅದೇ ಬಾಯಿ. ಎಲ್ಲಿ ತನಕ ರಿಪೀಟ್ ಮಾಡ್ತೀವಿ? ಆ ತುತ್ತು ತಗೊಂಡು ಬಾಯಲ್ಲಿ ಇಟ್ಕೊಳ್ಳೋದು. ಒಂದು, ತಟ್ಟೆ ಖಾಲಿ ಆಗಬೇಕು, ತಟ್ಟೆ ಖಾಲಿ ಆಗೋದು. ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಹೊಟ್ಟೆ ತುಂಬೋದು. ಇದು ಎರಡು ಕಂಡೀಷನ್ಸ್. ಇವುಗಳು ಸ್ಯಾಟಿಸ್ಫೈ ಆಗೋ ತನಕ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತ ಅಂದರೆ, ಈ ಆ್ಯಕ್ಷನ್ ಅಂದರೆ ಇದು ಕೈನ ತಟ್ಟೆಗೆ ಹಾಕಿ ತುತ್ತೊಂಡು ಬಾಯಲ್ಲಿ ಇಟ್ಕೊಳ್ಳೋದು, ಇದನ್ನು ನಾವು ರಿಪೀಟ್ ಮಾಡ್ತಾ ಹೋಗ್ತೀವಿ ಅಂಟಿಲ್ ತಟ್ಟೆ ಖಾಲಿ ಆಗೋ ತನಕ ಅಥವಾ ಹೊಟ್ಟೆ ತುಂಬೋ ತನಕ. ಮೋಸ್ಟ್ ಕೇಸಸ್ ಇದು ಎರಡು ಒಂದೇ ಸರಿ ಆಗುತ್ತೆ. ಅಷ್ಟು ಹಾಕ್ಕೊಂಡಿರ್ತೀವಿ ತಟ್ಟೆಗೆ ನಾವು. ತೀರಾ ಜಾಸ್ತಿ ಆಯಿತು ಅಂತಂದರೆ ವೇಸ್ಟ್ ಮಾಡಬಾರ್ದು, ಸ್ವಲ್ಪ ಹಿಂಸೆ ಪಟ್ಕೊಂಡು ತಿನ್ನೋದು. ಕಡಿಮೆ ಆಯಿತು ಅಂದ್ರೂ ಏನೂ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಊಟ ಇಲ್ಲ ಅಂತಂದ್ರೆ ವಿ ನೀಡ್ಸ್ ಟು ಸ್ಟಾಪ್ ದಿ ಆ್ಯಕ್ಷನ್. ಗಾಟ್ ಇಟ್? ಸೊ ಇದೇ ರೀತಿ ಪ್ರೋಗ್ರಾಮಿಂಗಲ್ಲೂ ಅಷ್ಟೇ. ಇದು ರಿಯಲ್ ಟೈಮ್ ಸಿನಾರಿಯೋ ಆಯಿತು. ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮಿಂಗಲ್ಲೂ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತ ಅಂದರೆ, ಈ ಥರ ರಿಪಿಟೇಷನ್ ಮಾಡ್ತಾ ಹೋಗ್ತೀವಿ. ಒಂದು ಸ್ಟೇಟ್ಮೆಂಟ್ ಇದೆ, ಹಲೋ ವೆಲ್ಕಮ್ ಅಂತ. ವೆಲ್ಕಮ್ ಟು
C++ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನು 5 ಸರಿ ಪ್ರಿಂಟ್ ಮಾಡಬೇಕಪ್ಪ ಅಂತ ಅಂದರೆ ಒಂದೇ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ನ ನಾನು 5 ಸರಿ ಎಕ್ಸಿಕ್ಯೂಟ್ ಮಾಡ್ತೀನಿ, 5 ಟೈಮ್ಸ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೇಮ್ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನು 5 ಸರಿ ಎಕ್ಸಿಕ್ಯೂಟ್ ಮಾಡೋದು. 5 ಸರಿ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂತಂದರೆ ಅದನ್ನು ನಾವು ಎಲ್ಲಿ ಹಾಕಬೇಕಾಗುತ್ತೆ? ವಿ ನೀಡ್ ಟು ಪುಟ್ ಇನ್ಸೈಡ್ ಲೂಪ್. ಎಲ್ಲಿ ಹಾಕಬೇಕಾಗುತ್ತೆ? ಲೂಪ್ ಒಳಗಡೆ ಹಾಕೋಬೇಕಾಗುತ್ತೆ. ಗಾಟ್ ಇಟ್? ಇಲ್ಲ 5 ಸರಿ ನಾವು ಎಕ್ಸಿಕ್ಯೂಟ್ ಮಾಡೋದಾದರೆ 5 ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಥವಾ 5 ನಮ್ಮ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಬರೀತೀನಿ ಅಂತ ಅಂದರೆ ದಟ್ ಈಸ್ ನಾಟ್ ದಿ ಐಡಿಯಲ್ ವೇ. ಗಾಟ್ ಇಟ್? ಸೊ ಇವಾಗ ನೋಡ್ತಾ ಹೋಗೋಣ ನಾವು ಪ್ರೋಗ್ರಾಮಿಂಗಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಅನ್ನೋದನ್ನು. ಸೊ ಇವಾಗ ಕೋಡ್ ಬ್ಲಾಕ್ಸ್ ಓಪನ್ ಮಾಡಿದ್ದೀನಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಕೋಡ್ ಬ್ಲಾಕ್ಸ್. ಇಲ್ಲಿ ತನಕ ನಿಮಗೆ ಪ್ರಾಬಬಲಿ ವೈಟ್ ಸ್ಕ್ರೀನ್ ಶೇರ್ ಆಗಿತ್ತೋ ಆಗಿರಲಿಲ್ವೋ? ಎನಿಬಡಿ ಕ್ಯಾನ್ ಟೆಲ್? ಶೇರ್ ಆಗಿತ್ತೇನಪ್ಪ? ರಕ್ಷಿತಾ ವಿ ಹೇಳೋದಲ್ವಾ ಮತ್ತೆ? ನೋಡ್ತಾ ಬನ್ನಿ. ಸಿ ಲೂಪ್ಸ್ ಅಂತ ಅಂದರೆ ನಾನು ಇದೆಲ್ಲ ಬೋರ್ಡ್ ವರ್ಕ್ ಮಾಡಿದ್ದು, ನೀವುಗಳು ಹೇಳಿಲ್ಲ ನನಗೆ ಸರ್ ಶೇರ್ ಆಗಿಲ್ಲ ಸ್ಕ್ರೀನ್ ಅಂತ. ದೀಸ್ ಆರ್ ದಿ ಥಿಂಗ್ಸ್. ರಿಪಿಟೇಟಿವ್ ಆಫ್ ಅನ್ ಆ್ಯಕ್ಷನ್ ಈಸ್ ನಥಿಂಗ್ ಬಟ್ ಎ ವಾಟರ್ ಲೂಪ್. ಬ್ರೀತಿಂಗು, ಈಟಿಂಗು, ಆನ್ಲೈನ್ ಕ್ಲಾಸಸ್ ಎಲ್ಲಿ ತನಕ? ಪ್ಯಾಂಡಮಿಕ್ ಸಿಚುವೇಶನ್ ಎಂಡ್ ಆಗೋ ತನಕ ಬ್ರೀತಿಂಗ್ ಈಟಿಂಗ್ನ ನಾವು ಬರ್ತ್ ಟು ಡೆತ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಒಂದು ಆ ಕಂಡೀಷನ್ ಸ್ಯಾಟಿಸ್ಫೈ ಆದಮೇಲೆ ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದೆ. ಬ್ರೀತಿಂಗ್ ಎಲ್ಲಿಂದ ಎಲ್ಲಿಗೆ? ನಮ್ಮ ಲೈಫ್ ಶುರು ಆಗುತ್ತೆ, ಶುರು ಆದಮೇಲೆ ಡೆತ್ ಆಗೋ ತನಕ ವಿ ಯೂಸ್ ಟು ರಿಪೀಟ್ ದಿ ಥಿಂಗ್ಸ್. ಅದೇ ರೀತಿ ಇಲ್ಲಿ ಅಷ್ಟೇ. ನಾವು ಊಟ ಮಾಡಬೇಕಪ್ಪ ಅಂತ ಅಂದರೆ ತಟ್ಟೆಗೆ ಕೈ ಹಾಕ್ಬಿಟ್ಟು ಅದರಲ್ಲಿರೋ ಊಟ ತೊಗೊಂಡು ಬಾಯಲ್ಲಿ ಇಟ್ಕೊತೀವಿ. ಈ ಸೇಮ್ ಆ್ಯಕ್ಷನ್ನ ರಿಪೀಟ್ ಮಾಡ್ತೀವಿ. ಎಲ್ಲಿ ತನಕ ರಿಪೀಟ್ ಮಾಡ್ತೀವಿ? ಒಂದು ತಟ್ಟೆ ಖಾಲಿಯಾಗೋ ತನಕ, ಇಲ್ಲ ಅಂತ ಅಂದರೆ ಹೊಟ್ಟೆ ತುಂಬೋ ತನಕ ಏನು ಮಾಡ್ತಾ ಹೋಗ್ತೀವಿ? ನಾವು ರಿಪೀಟ್ ಮಾಡ್ತಾ ಹೋಗ್ತೀವಿ. ಗಾಟ್ ಇಟ್? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇದೇ ಕಾನ್ಸೆಪ್ಟ್ಸ್ನ ನಾವು ಪ್ರೋಗ್ರಾಮಿಂಗಲ್ಲೂ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ನ ಪದೇ ಪದೇ ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ಸ್ಟೇಟ್ಮೆಂಟ್ನ ಏನು ಮಾಡಬೇಕಾಗತ್ತೆ? ನಾವು ಪದೇ ಪದೇ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಪದೇ ಪದೇ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂತ ಅಂದರೆ ವಿ ನೀಡ್ ಟು ಗೋ ಫಾರ್ ಲೂಪ್ಸ್. ಈ ಲೂಪ್ಸ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನೋಡ್ತಾ ಬರೋಣ. ನಾನು ಕೋಡ್ ಬ್ಲಾಕ್ಸ್ನ ಶೇರ್ ಮಾಡ್ತೀನಿ ನಿಮಗೆ. ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್. ವೇರ್ ಇಸ್ ದಟ್ ಕೋಡ್ ಬ್ಲಾಕ್ಸ್ ಶೇರ್? ಓಕೆ, ಇವಾಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಕೋಡ್ ಬ್ಲಾಕ್ಸ್ IDE. ಇಲ್ಲಿ ನಾನು ಏನು ಮಾಡಬೇಕು? ಒಂದು ಸಿಂಪಲ್ ಸಿನಾರಿಯೋ, ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ, ಸಿ ಔಟ್ ವೆಲ್ಕಮ್ ಟು ಲೂಪ್ಸ್ ಅಂತ. ವೆಲ್ಕಮ್ ಟು ಲೂಪ್ಸ್. ಗಾಟ್ ಇಟ್? ಸೊ ಈ ವೆಲ್ಕಮ್ ಟು ಲೂಪ್ಸ್ ಅನ್ನೋ ಸ್ಟೇಟ್ಮೆಂಟ್ ಒಂದ್ಸರಿ ಎಕ್ಸಿಕ್ಯೂಟ್ ಮಾಡಿದಾಗ ಎಷ್ಟು ಸರಿ ಅದು ಪ್ರಿಂಟ್ ಆಗುತ್ತೆ? ಒಂದೇ ಸರಿ ಪ್ರಿಂಟ್ ಆಗೋದು. ನಾನಿಲ್ಲಿ ನಿಮಗೆ ಔಟ್ಪುಟ್ ಸ್ಕ್ರೀನನ್ನು ಏನು ಮಾಡ್ತೀನಿ? ಐ ಯೂಸ್ ಟು ಶೇರ್. ವೆಲ್ಕಮ್ ಟು ಲೂಪ್ಸ್ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸರಿ ಏನಾಗಿದೆ? ಪ್ರಿಂಟ್ ಆಗಿದೆ. ಅದೇ ರೀತಿ ನೀವು ಒಂದು 5 ಟೈಮ್ಸ್ ಏನಾದ್ರೂ ಇದನ್ನು ಪ್ರಿಂಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? 5 ಸರಿ ಹಾಕ್ಕೋಬೇಕಾಗತ್ತಾ? ಇದು 1 ಸರಿ ಇದೆ, 2 ಸರಿ, 3 ಸರಿ, 4 ಸರಿ, 5 ಸರಿ. ಸೇವ್ ಮಾಡಿ. ಸೇವ್ ಮಾಡಿಬಿಟ್ಟು ಮತ್ತೆ ಏನು ಮಾಡಿ? ನೀವು ರನ್ ಮಾಡಿ. ಔಟ್ಪುಟ್ ವಿಂಡೋ ಕ್ಲೋಸ್ ಆಗಿದೆಯೋ ಇಲ್ವೋ? ಆಗಿಲ್ಲ. ಕ್ಲೋಸ್ ಮಾಡಿ ಮತ್ತೆ ರನ್ ಮಾಡೋಣ. ಸೊ ಇವಾಗ ಮತ್ತೆ ಬಿಲ್ಡ್ ಮಾಡಿ ರನ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಬನ್ನಿ, ಮತ್ತೆ ಶೇರ್ ಮಾಡ್ತೀನಿ ನಾನು ಕನ್ಸೋಲ್ ವಿಂಡೋನ. ಲುಕ್ ಅಟ್ ಹಿಯರ್. ಇಲ್ಲಿ ಏನಾಗಿದೆ? 5 ಸರಿ ಪ್ರಿಂಟ್ ಆಗಿದೆ. 5 ಸರಿ ಏನೋ ಪ್ರಿಂಟ್ ಆಗಿದೆ. ವೆದರ್ ನಾವು ಈ ಥರ ಪ್ರಿಂಟ್ ಮಾಡೋದು ಏನು ರಿಯಲಿ ನೀಡೆಡ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮಿಂಗ್? 5 ಸರಿ ಪ್ರಿಂಟ್ ಮಾಡಬೇಕು ಅಂದರೆ 5 ಸ್ಟೇಟ್ಮೆಂಟ್ ಹಾಕ್ಕೊಳ್ಳೋದಾ? ಓಕೆ, 5 ಸರಿ ಪ್ರಿಂಟ್ ಮಾಡಬೇಕು, 5 ಸರಿ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀವಿ. 500 ಸರಿ ಪ್ರಿಂಟ್ ಮಾಡಬೇಕು ಅಂದರೆ 500 ಸ್ಟೇಟ್ಮೆಂಟ್ ಹಾಕ್ಕೊಳ್ಳೋಕ್ಕಾಗುತ್ತಾ? ದಟ್ ಈಸ್ ನಾಟ್ ದಿ ಫೀಸಿಬಲ್ ಸೊಲ್ಯೂಷನ್. ಹಾಗಾಗಿ ನಾವೇನು ಮಾಡ್ತೀವಿ? ಒಂದೇ ಸ್ಟೇಟ್ಮೆಂಟ್ ಇರುತ್ತೆ, ಇದು ಒಂದೇ ಸ್ಟೇಟ್ಮೆಂಟ್ ಇರುತ್ತೆ. ಈ ಸ್ಟೇಟ್ಮೆಂಟ್ನ 5 ಸರಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ನ ಏನು ಮಾಡ್ತೀವಿ? 5 ಸರಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡ್ತಾ ಬನ್ನಿ. ಫಾರ್
ಇಂಟ್ ಐ ಇಸ್ ಈಕ್ವಲ್ ಟು 0 ಅಂತ ಹಾಕಿ, ಸಾರಿ ಐ ಇಸ್ ಈಕ್ವಲ್ ಟು 1. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೂಪ್ ಸಿಂಟ್ಯಾಕ್ಸ್ ಬಗ್ಗೆ, ಲೂಪ್ ಅಂದ್ರೆ ಏನು ಅನ್ನೋದು ಮಾತ್ರ ತಿಳ್ಕೊಬೇಕು ಈ ಕ್ಲಾಸಲ್ಲಿ. ಐ ಇಸ್ ಈಕ್ವಲ್ ಟು 1 ಇದನ್ನ ಎಷ್ಟು ಸರಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ನಾನು, ಒಂದು 5 ಸರಿ ಪ್ರಿಂಟ್ ಮಾಡಬೇಕು ಅಂದರೆ ಕಂಡೀಷನ್ ಹಾಕ್ತಾ ಇದ್ದೀನಿ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ, ಐ ಪ್ಲಸ್ ಪ್ಲಸ್. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಸೇವ್ ಮಾಡ್ಕೊಂಬಿಟ್ಟು ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಇದನ್ನ ರನ್ ಮಾಡ್ತಾ ಇದ್ದೀನಿ. ಒಂದೇ ಸ್ಟೇಟ್ಮೆಂಟು 5 ಸರಿ ಎಕ್ಸಿಕ್ಯೂಟ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇದು ಲೂಪ್, ಇದು ಲೂಪ್ ಒಳಗಡೆ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಎಷ್ಟು ಸರಿ ಎಕ್ಸಿಕ್ಯೂಟ್ ಆಗಲಿಕ್ಕೆ ನಾನು ಇಲ್ಲಿ ಕಂಡೀಷನ್ ಹಾಕಿದ್ದೀನಿ ಅಂದರೆ 5 ಸರಿ ಎಕ್ಸಿಕ್ಯೂಟ್ ಆಗೋದಕ್ಕೆ. ಇದನ್ನ ನಾನು ರನ್ ಮಾಡ್ತೀನಿ. ಪ್ಯಾರಲಲಿ ಐ ಯೂಸ್ ಟು ಶೇರ್ ವಿತ್ ರೆಸ್ಪೆಕ್ಟ್ ಟು ವಾಟ್ ದಿಸ್ ಕನ್ಸೋಲ್ ವಿಂಡೋನ ಶೇರ್ ಮಾಡ್ತೀನಿ. ನೋಡ್ತಾ ಬನ್ನಿ 5 ಸರಿ ಏನಾಗಿದೆ, ಪ್ರಿಂಟ್ ಆಗಿದೆ. ಸೊ ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತ ಅಂದರೆ, ಒಂದೇ ಸ್ಟೇಟ್ಮೆಂಟ್ನ 5 ಸರಿ ಎಕ್ಸಿಕ್ಯೂಟ್ ಮಾಡಿ ಪ್ರಿಂಟ್ ಮಾಡಿದ್ದಾಯಿತು. ಅದೇ ರೀತಿ ಒಂದೇ ಸ್ಟೇಟ್ಮೆಂಟ್ನ ನಾನು 50 ಸತಿ ಪ್ರಿಂಟ್ ಮಾಡ್ತೀನ, ಮಾಡ್ಕೊಳ್ಳಿ. ಇಲ್ಲಿ ಕಂಡೀಷನ್ 50 ಅಂತ ಹಾಕ್ತೀನಿ. ಅಗೈನ್ ಇಲ್ಲಿ ರನ್ ಮಾಡಿ. ನಾನು ನಿಮಗೆ ಕನ್ಸೋಲ್ ವಿಂಡೋನ ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಗಾಟ್ ಇಟ್? ಕನ್ಸೋಲ್ ವಿಂಡೋನ ನಾನು ಇಲ್ಲಿ ಶೇರ್ ಮಾಡಿದಾಗ 50 ಸರಿ ಏನಾಗಿದೆ, ವೆಲ್ಕಮ್ ಟು ಲೂಪ್ಸ್ ಅನ್ನೋ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ. ನಾವು ಎಷ್ಟು ಸರಿ ಬೇಕಾದರೂ ಪ್ರಿಂಟ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂತ ಅಂದರೆ, ನಾವು ಎಷ್ಟು ಸರಿ ಪ್ರಿಂಟ್ ಮಾಡ್ಕೋಬೇಕು ಅಂತ ಇರುತ್ತೋ ಅಷ್ಟು ಸರಿ ನಾವು ಕಂಡೀಷನ್ ಹಾಕ್ಬಿಟ್ಟು ಲೂಪಲ್ಲಿ ಏನು ಮಾಡಬೇಕಾಗುತ್ತೆ, ಆ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ 5 ಸರಿ ಯಾವ ರೀತಿ ರನ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸೋದಕ್ಕೆ ಒಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಬ್ರೇಕ್ ಪಾಯಿಂಟ್ ಇಟ್ಬಿಟ್ಟು ನಾನು ಡಿಬಗ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೇ ಸ್ಟೇಟ್ಮೆಂಟ್ 5 ಸರಿ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡ್ತಾ ಬನ್ನಿ. ಸಿ, ಈ ಕಂಡೀಷನ್ ಟ್ರೂ ಆಗಿದೆ. ಇಲ್ಲಿ ಐ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 5, ಐಯಲ್ಲಿ 1 ಇದೆ, 1 5ಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಕಂಡೀಷನ್ ಟ್ರೂ ಆದಾಗ ಒಳಗಡೆ ಬಂದಿದೆ, ಒಂದು ಸರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಮತ್ತೆ ಐ ವ್ಯಾಲ್ಯೂ ಇಲ್ಲಿ ಚೇಂಜ್ ಆಗಿರುತ್ತೆ, ಅದು ಬಿಟ್ಟಾಕಿ 2ನೇ ಸರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, 3ನೇ ಸರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, 4ನೇ ಸರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, 5ನೇ ಸರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಓಕೆ, 6ನೇ ಸರಿಗೆ ಕಂಡೀಷನ್ ಫಾಲ್ಸ್ ಆಯಿತು, ಹೊರಗಡೆ ಬಂತು. 5 ಸರಿ ಏನಾಗಿದೆ, ಒಂದೇ ಸ್ಟೇಟ್ಮೆಂಟ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ದಾಯಿತು. ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಅಂದರೆ, ನಾವು ಎಷ್ಟು ಸರಿ ಬೇಕಾದ್ರೂ ಅಷ್ಟು ಸರಿ ಲೂಪ್ಸ್ ಯೂಸ್ ಮಾಡಿಕೊಂಡು ಒಂದು ಸ್ಟೇಟ್ಮೆಂಟ್ನ ಮಲ್ಟಿಪಲ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ಗಾಟ್ ಇಟ್? ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಲೂಪ್ಸ್. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ನೋಡ್ತಾ ಹೋಗೋಣಪ್ಪ ಅಂತ ಅಂದರೆ, ಲೂಪ್ಸಲ್ಲಿರುವಂಥ ಕ್ಲಾಸಿಫಿಕೇಶನ್ಸ್ ಯಾವುದು, ಮತ್ತು ವಾಟ್ ಲೂಪ್ಸ್ನಲ್ಲಿ ಯಾವ್ಯಾವ ಲೂಪ್ನ ಯಾವ್ಯಾವಾಗ ಯೂಸ್ ಮಾಡಬೇಕು, ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿ ನಾವು ಮೆನ್ಷನ್ ಮಾಡಬೇಕು ಅನ್ನೋದನ್ನೆಲ್ಲ ನಾವೇನು ಮಾಡ್ತಾ ಹೋಗೋಣ, ವಿ ಯೂಸ್ ಟು ಪುಟ್. Got it? Hope you people are getting with respect to the loop concept. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. I will unmute you guys. Need to. Yes. So ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಎನೇಬಲ್ ಮಾಡಿದ್ದೀನಿ. ಸ್ವಲ್ಪ ಹೇಳ್ತೀರಾ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನ? ರಿತಿಕ್ ಜೈನ್, ಹಾ ಸರ್, ಅರ್ಥ ಆಗಿದೆ. ಅರ್ಥ ಆಗಿದೆಯಾ? ಲೂಪ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗಿದೆಯೇನಪ್ಪ? ಹಾ ಸರ್, ಗೊತ್ತಾಯ್ತು. ಓಕೆ. ಸಹನಾ ಎಸ್ ಬಿ, ಸರ್ ಅರ್ಥ ಆಗಿದೆ ಸರ್. ಓಕೆ. ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ನಾರ್ಮಲ್ ಆಗಿ ನಾವಿಲ್ಲೇನೋ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಏನು ನೋಡಿಲ್ಲ, ನಾರ್ಮಲ್ ಲೂಪ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ನಾರ್ಮಲ್ ಆಗಿ ಒಂದಿಷ್ಟು ಏನಾದ್ರು ಡೌಟ್ಸ್, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏನೋ ಇತ್ತ ಅನ್ನೋ ಥರ? ನೋ ಡೌಟ್ಸ್? ಹ್ಞೂ ಸರ್. ಓಕೆ. ಸೊ ನೋ ಪ್ರಾಬ್ಲಮ್. ನಾಳೆ ಕ್ಲಾಸಲ್ಲಿ ನಾವು ಲೂಪ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗೋಣ. ಈ ಕ್ಲಾಸ್ನ ಅಪ್ಲೋಡ್ ಮಾಡಿರ್ತೀನಿ ನಾನು. ಬೆಟರ್ ಟು ಗೋ ವಿತ್ ದಿಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಹ್ಯಾಪಿ ಲರ್ನಿಂಗ್.